ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯಲ್ಲ, ಅದೊಂದು ಉದ್ದೇಶ. ಶಾಂತಿಯುತವಾಗಿ ಬದುಕಿ, ಇಲ್ಲವಾದ್ರೆ ನನ್ನ ಗುಂಡುಗಳಿದೆ. ತವರಿನಲ್ಲಿ ಪಾಕ್ ವಿರುದ್ಧ ಮೋದಿ ಹುಡುಗಿದ್ದೇನು? ನಮೋ ಪಿಎಂ ನಿವಾಸದಲ್ಲಿ ಏನು ನೆಡಲಿದ್ದಾರೆ? ಪಾಕಿಸ್ತಾನದ ಯುವಕರಿಗೆ ಭಾರತದ ಕಿವಿಮಾತೇನು? ಪಾಕಿಸ್ತಾನ ಮತ್ತು ಅಲ್ಲಿನ ಜನರಿಗೆ ಶಾಂತಿ ಒಂದು ಆಯ್ಕೆಯಾಗಿದೆ, ಆದರೆ ಭಯೋತ್ಪಾದನೆ ಮುಂದುವರೆದರೆ ಪ್ರತೀಕಾರ ಖಚಿತ ಎಂದು ಪ್ರಧಾನಿ ನರೇಂದ್ರ ಮೋದಿ ಎಚ್ಚರಿಕೆ ನೀಡಿದ್ದಾರೆ. ಸೋಮವಾರ ಗುಜರಾತ್ನ ಭುಜ್ನಲ್ಲಿ ರ್ಯಾಲಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ನಾನು ಪಾಕಿಸ್ತಾನದ ಜನರಿಗೆ ಹೇಳಲು ಬಯಸುತ್ತೇನೆ, ಸುಖ್ ಚೈನ್ ಕಿ ಜಿಂದಗಿ ಜಿಯೋ, ರೋಟಿ ಖಾವೋ ವರ್ನಾ ಮೇರಿ ಗೋಲಿ ತೋ ಹೈ. ಅಂದರೆ ಶಾಂತಿಯುತ ಜೀವನ ನಡೆಸಿ ಹಾಗೂ ನಿಮ್ಮ ರೊಟ್ಟಿಯನ್ನು ಶಾಂತವಾಗಿ ತಿನ್ನಿರಿ, ಇಲ್ಲದಿದ್ದರೆ ನನ್ನ ಗುಂಡು ಯಾವಾಗಲೂ ಸಿದ್ಧವಾಗಿರುತ್ತದೆ ಎಂದು ಕಠಿಣ ಸಂದೇಶ ರವಾನಿಸಿದ್ದಾರೆ. ಪಾಕಿಸ್ತಾನದ ಜನರು ತಮ್ಮ ದೇಶವನ್ನ ಭಯೋತ್ಪಾದನೆಯಿಂದ ಮುಕ್ತಗೊಳಿಸಲು ಮುಂದೆ ಬರಬೇಕು. ಬಹುಮುಖ್ಯವಾಗಿ ಅಲ್ಲಿನ ಯುವಕರು ಇದನ್ನ ಗಂಭೀರವಾಗಿ ಪರಿಗಣಿಸಬೇಕು. ಭಯೋತ್ಪಾದನೆಯ ವಿರುದ್ಧ ಹೋರಾಡುವುದು ಈಗ ಸಾಮಾನ್ಯ ಪಾಕಿಸ್ತಾನಿಗಳ ಮೇಲೆ ಜವಾಬ್ದಾರಿ ಇದೆ. ನಮ್ಮ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯು ಕೇವಲ ಪ್ರತೀಕಾರವಲ್ಲ, ಬದಲಾಗಿ ಮಾನವೀಯತೆಯನ್ನ ಉಳಿಸುವ ಮತ್ತು ಭಯೋತ್ಪಾದನೆಯನ್ನ ಕೊನೆಗೊಳಿಸುವ ಉದ್ದೇಶವಾಗಿದೆ. ಪಾಕಿಸ್ತಾನವು ಭಯೋತ್ಪಾದನೆಯ ವಿರುದ್ಧ ಕ್ರಮ ಕೈಗೊಳ್ಳುತ್ತದೆ ಎಂದು ನಿರೀಕ್ಷೆ ಮಾಡಿ ನಾವು 15 ದಿನಗಳವರೆಗೆ ಕಾಯುತ್ತಿದ್ದೆವು. ಆದರೆ ಭಯೋತ್ಪಾದನೆಯೇ ಅವರ ಆಹಾರ ಮತ್ತು ಬೆಣ್ಣೆಯಂತೆ ಕಾಣುತ್ತದೆ ಎಂದು ಮೋದಿ ವಾಗ್ದಾಳಿ ನಡೆಸಿದ್ದಾರೆ. ಪಾಕ್ನ ವಾಯುನೆಲೆಗಳು ಇನ್ನೂ ಕೂಡ ಐಸಿಯುನಲ್ಲಿದೆ. ಪಹಲ್ಗಾಮ್ನ ದಾಳಿಗೆ ನಮ್ಮ ಪ್ರತೀಕಾರ ಎಷ್ಟು ಬಲವಾಗಿತ್ತೆಂದರೆ ಅವರ ವಾಯುನೆಲೆಗಳು ಇನ್ನೂ ಐಸಿಯುನಲ್ಲಿದೆ. ನಮ್ಮ ಪಡೆಗಳ ಶೌರ್ಯ ಮತ್ತು ಸಾಹಸ ಪಾಕಿಸ್ತಾನವನ್ನ ಬಗ್ಗುಬಡಿದಿದೆ. ಆದರೆ ಪಾಕ್ ಕಚ್ ಸೇರಿದಂತೆ ಗಡಿ ಪ್ರದೇಶಗಳಿಗೆ ಡ್ರೋನ್ಗಳನ್ನ ಹಾರಿಬಿಟ್ಟರು. ಆದರೆ ಅಲ್ಲಿಯೂ ಸಹ ಧೈರ್ಯಶಾಲಿ ಮಹಿಳೆಯರು ಮೊದಲು ದೃಢವಾಗಿ ನಿಂತು ತಮ್ಮ ಶಕ್ತಿ ತೋರಿಸಿದ್ದರು ಎಂದು ಕಚ್ ಜನರು ಹಾಗೂ ಸೇನೆಯ ಪರಾಕ್ರಮವನ್ನ ಶ್ಲಾಘಿಸಿದ್ದಾರೆ. ಸಿಂಧೂರದ ಗಿಡವನ್ನ ಪ್ರಧಾನಿ ನಿವಾಸದಲ್ಲಿ ನೆಡುತ್ತೇನೆ. 1971ರಲ್ಲಿ ಕಚ್ನ ಮಹಿಳೆಯರು ಕೇವಲ 72 ಗಂಟೆಗಳಲ್ಲಿ ಭುಜ್ ರನ್ವೇಯನ್ನ ಪುನರ್ ನಿರ್ಮಿಸಿದ್ದರು. ಅದೇ ಮಹಿಳೆಯರು ಇತ್ತೀಚೆಗೆ ನನ್ನನ್ನು ಆಶೀರ್ವದಿಸಿದರು ಮತ್ತು ನನಗೆ ಸಿಂಧೂರದ ಗಿಡವನ್ನ ಉಡುಗೊರೆಯಾಗಿ ನೀಡಿದರು. ಅದನ್ನು ನಾನು ಪ್ರಧಾನಿ ನಿವಾಸದಲ್ಲಿ ನೆಟ್ಟು ಪೋಷಿಸುತ್ತೇನೆ ಎಂದು ಹೇಳಿದ್ದಾರೆ. ಭಾರತ ಪ್ರವಾಸೋದ್ಯಮದಲ್ಲಿ ನಂಬಿಕೆ ಇಡುತ್ತದೆ, ಅದು ರಾಷ್ಟ್ರಗಳನ್ನ ಜೋಡಿಸುತ್ತದೆ. ಆದರೆ ಪಾಕಿಸ್ತಾನ ಭಯೋತ್ಪಾದನೆಯನ್ನೇ ತನ್ನ ಪ್ರವಾಸೋದ್ಯಮದಂತೆ ಮಾಡಿಕೊಂಡಿದೆ ಎಂದು ಟೀಕಿಸಿದ್ದಾರೆ. ಸಿಂಧೂರ ಅಳಿಸಿದ್ದವರನ್ನ ಮಣ್ಣಲ್ಲಿ ಹೂತು ಹಾಕಿದ್ದೇವೆ. ಭಯೋತ್ಪಾದನೆ ಹಾಗೂ ಪಾಕಿಸ್ತಾನ ಜಗತ್ತಿಗೆ ಅಪಾಯಕಾರಿ. ನಮ್ಮನ್ನು ರಕ್ತಸಿಕ್ತಗೊಳಿಸುವವರು ಅದೇ ಸ್ಥಿತಿಯನ್ನ ಎದುರಿಸಬೇಕಾಗುತ್ತದೆ. ಯಾವುದೇ ಪರಿಸ್ಥಿತಿಯಲ್ಲಿ ಅವರನ್ನ ಬಿಡುವುದಿಲ್ಲ. ಸಿಂಧೂರ್ ಅಳಿಸಿದವರನ್ನ ಮಣ್ಣಲ್ಲಿ ಹೂತು ಹಾಕಿದ್ದೇವೆ ಎಂದು ಪ್ರಧಾನಿ ಮೋದಿ ಪಾಕ್ ವಿರುದ್ಧ ತವರು ನೆಲದಲ್ಲಿ ನಿಂತು ಅಬ್ಬರಿಸಿದ್ದಾರೆ.